ಸೇರೋಣಂತೆ. ಸೊ ಆ ಹಿನ್ನೆಲೆಯೊಳಗೆ ಇವತ್ತು ಇಲ್ಲಿ ಸೇರಿದ್ದೇವೆ. ಸಂಖ್ಯೆ ಸ್ವಲ್ಪ ಬಹುಶಃ ನಾವು ಕೆಲವರು ಮುಖಂಡರು ಮಾತಾಡಿದ್ರು, ಬಟ್ ಇಲ್ಲಿ ಬಂದಿರತಕ್ಕಂಥವರೆಲ್ಲ ದೊಡ್ಡ ಮುಖಂಡರುಗಳಿದ್ದಾರೆ. ಉದಾಹರಣೆ ಬೆನಿತ್ ಸಿದ್ದಿ, ಇವರು ಒಂದು ಸಿದ್ದಿ ಸಮುದಾಯ ಪ್ರವೇಶ ಮಾಡುವಂಥವರು, ಕರ್ನಾಟಕ ರಾಜ್ಯ ಬೆನಿತ್ ಸಮುದಾಯದ ಅಧ್ಯಕ್ಷರು. ಇವರು ದಾಮೋದರ್ ನಾಯ್ಕ್ ಅಂತ ನಮ್ಮ ಇರ್ಬೋದು, ಮೀನುಗಾರರು ಇರ್ಬೋದು, ನಮ್ಮ ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಮತ್ತು ಗ್ರಾಮ ಒಕ್ಕಲು ಎಲ್ಲ ಒಕ್ಕಲಿಗರು, ಮತ್ತು ಕೊಂಕಣ ಮರಾಠ ಮತ್ತು ಧಾರವಾಡ ಉಪ ಜೊಯ್ಡಾ ಮಲಯಾಳ ಬದಿಗೆ ಕೊಂಕಣ ಮರಾಠ ಸಮುದಾಯ. ಸೊ ಹೀಗಾಗಿ ಅಷ್ಟು ಸವಿತಾ ಮುಕ್ರಿ ಅವರು ಸವಿತಾ ಮುಕ್ರಿ ಅವರು ಬಂದಿದ್ದಾರೆ. ಭೀಮಸೇನ ಅಧ್ಯಕ್ಷರು. ನಾವು ಮತ್ತೆ ಒಂದು ಆಸ್ಪತ್ರೆ ಇಲ್ಲ, ಒಂದು ಯೂನಿವರ್ಸಿಟಿ ಇಲ್ಲ. ಇದೇ ಒಂದು ಈ ಕಾಮಗಾರಿ ಹೆದ್ದಾರಿ ತಾಲೀನು ಅನುಕೂಲದಿಂದ ಬಂದ್ರಿ. ಇದು NH-66. ಇದು ಇದು ಪ್ರಾರಂಭ ಆದದ್ದು 2014ರಲ್ಲಿ, 13-14ರಲ್ಲಿ. ಅದರ ಟೈಮ್ 3 ವರ್ಷದೊಳಗೆ ಮುಗಿಸ್ಬೇಕು. ಅವ್ರು 30 ತಿಂಗಳಲ್ಲಿ 3 ವರ್ಷದೊಳಗೆ ಮುಗಿಸಿ ನಮಗೆ ಜನರಿಗೆ ಬಿಟ್ಕೊಡ್ಬೇಕು. ಅವ್ರು ಕೆಲಸ ಮುಕ್ತಾಯ ಆದ್ಮೇಲೆ ಅವರು ಟೋಲ್ ಹಾಕೊಳ್ಬೇಕು. ನಮ್ಮ ಸರ್ಕಾರದವರು ಅವ್ರಿಗೆ ಸರಿ ಪರಿಹಾರಗಳು ಮುಟ್ಟುವುದಕ್ಕೊಳಗೆ ಇವತ್ತಿಗೂ ಒಂದು ಗಟ್ಟಿ ಧ್ವನಿಯಲ್ಲಿದ್ದೇನೆ. ನಮ್ಮ ವ್ಯವಸ್ಥೆಯೊಳಗೆ ನಮ್ಮ ಹಿಂದುಳಿದ ಶಕ್ತಿಗಳು ಎಲ್ಲ ನಮ್ಮ ತಿಳಿದ್ರೆ ಚಿಕ್ಕದಾಗಿ ಹೋಗ್ಬಿಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಮ ಹಿರಿಯರು ಒಬ್ರು ಹೇಳಿದ್ರು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಬುದ್ಧಿವಂತರ ಜಿಲ್ಲೆ ಅಂತ ಒಂದು ಪ್ರತೀತಿ ಇದೆ. ಅದ್ರ ಜೊತೆಗೆ ಈ ಸಂಘಟನೆಗಳು ಅನ್ನೋದು ಇಲ್ಲಿ ಬಹಳ ತಳಮಟ್ಟದೊಳಗಡೆ ಇದಾವ ಅನ್ನುವಂಥದ್ದು ಹೊರಗಿನ ಜಗತ್ತಿಗೆ ಗೊತ್ತಿದೆ. ಆದರೆ ಇಲ್ಲಿ ಬಂದ ನಂತರ ನಮಗೊಂದು ಏನು ಅನ್ನಿಸ್ತಾ ಇದೆ, ಬೇರೆ ಬೇರೆ ಎಲ್ಲ ವರ್ಗದ ಜನರು ಇಲ್ಲಿ ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಯಾಕಂದ್ರೆ ಒಂದ್ ಕಡೆ ಭಾರತ ಸ್ವಾತಂತ್ರ್ಯ ಪಡೆದು ಸಂವಿಧಾನ ಜಾರಿಯಾಗಿ 75 ವರ್ಷ, ನಮ್ಮೆಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಜಾರಿಯಾಗಿ ಅವನೂರು ವರದಿ ಬಂದು 50 ವರ್ಷ. ಮತ್ತೆ ಏನು ನಮ್ಮ ತಳ ಸಮುದಾಯಗಳಿದ್ದಾವೆ, ಆ ತಳ ಸಮುದಾಯಗಳಲ್ಲಿ ನಾವೆಲ್ಲರೂ ಸಹಿತ ನಮ್ಮದೇ ಆದಂಥ ಭಿನ್ನ ಗುಲಾಮಗಿರಿಯಿಂದ ಹೊರಗಡೆ ಬಂದು ನಾವು ಮತ್ತೆ ಸ್ವಾತಂತ್ರ್ಯ ಪಡೆದು ನಾವು ನಮ್ಮದೇ ಆದಂಥ ರಾಜಕೀಯ ಅಧಿಕಾರ ಆಗಿರ್ಬೋದು, ನಮ್ಮದೇ ಆದಂಥ ಶೈಕ್ಷಣಿಕ ಅಧಿಕಾರ ಆಗಿರ್ಬೋದು, ನಮ್ಮದೇ ಆದಂಥ ಸಾಂಸ್ಕೃತಿಕ ಅಧಿಕಾರವನ್ನ ಸ್ಥಾಪಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ನಮ್ಮ ಚಿಂತನೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಚಿಂತನೆಯನ್ನ ಮಾಡಬೇಕಾದ್ರೆ ತಮ್ಮೆಲ್ಲರನ್ನ ಸಹಿತ ಒಂದು ಕಡೆ ಸೇರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾಜ್ಯದ ಬೇರೆ ಬೇರೆ ಎಲ್ಲ ಸಮುದಾಯದವರು ಇದೀವಿ ನಾವು. ಈ ಅಹಿಂದ ಕರ್ನಾಟಕ ಅಂತ ಅನ್ನುವಂಥ ಒಂದು ತಂಡವನ್ನ ಕಟ್ಕೊಂಡು ಈ ರಾಜ್ಯಾದ್ಯಂತ ಸಮಾನ ಮನಸ್ಕರ ಏನು ಮನಸ್ಸುಗಳಿದ್ದಾವೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ರಾಜ್ಯದಲ್ಲಿ ಒಂದಿಷ್ಟು ಹಿಂದುಳಿದ ಸಮುದಾಯಗಳಲ್ಲಿ ನಮ್ಮ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರನ್ನು ಎಲ್ಲರನ್ನೂ ಸಹಿತ ಒಳಗೊಂಡು ಜಾಗೃತಿಯನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಾಗ್ತಾ ಇದ್ದೀವಿ. ಹಾಗಾದ್ರೆ ಸಾಗುವಾಗ ನಾವು ಇದಕ್ಕೆ ಯಾರೂ ಸಹಿತ ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು,